ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ವಿಚಾರದಲ್ಲಿ ಹೋದಾಗ ಸನಾತನ ಧರ್ಮವನ್ನ ಸನಾತನ ಅನ್ನುವಂಥದ್ದನ್ನೇ ನಿರ್ಮೂಲನೆ ಮಾಡುವಂಥ ವಿಚಾರದಲ್ಲಿ ಸ್ಟಾಲಿನ್ ಹೋಗ್ತಾ ಇದ್ದಿದ್ದು. ಆದರೆ ಈಗ ಅವತ್ತು ವಿಜಯ್ ಅವರು ಕೂಡ ವಿಚಾರದಲ್ಲಿ ತಲೆ ಎಲ್ಲ ಆಡಿಸಿದ್ರು. ಬಟ್ ಕೊಲ್ಲೂರಿಗೆ ಈಗ CM ವಿಜಯ್ ಬರ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಬರ್ತಾ ಇರೋದು. ನಾಡಿದ್ದು ಶುಕ್ರವಾರ ಕೊಲ್ಲೂರಿನಲ್ಲಿ ವಿಜಯ್ ಪೂಜೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಕೊಲ್ಲೂರು ಶಕ್ತಿಪೀಠಕ್ಕೆ CM ವಿಜಯ್ ಭೇಟಿಯನ್ನ ಕೊಡ್ತಾ ಇರೋದು. ಮೂಕಾಂಬಿಕಾ ಸನ್ನಿಧಿಗೆ ಬರ್ತಾ ಇದ್ದಾರೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ. ಮೊದಲ ಬಾರಿಗೆ ಶಕ್ತಿಪೀಠಕ್ಕೆ ಮುಖ್ಯಮಂತ್ರಿ ವಿಜಯ್ ಬರ್ತಾ ಇದ್ದಾರೆ, ತಮಿಳುನಾಡು ಮುಖ್ಯಮಂತ್ರಿ. ಸೊ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಟ್ಟಿರೋ ಉದಾಹರಣೆಗಳಿದ್ದಾವೆ. ಹಾಗಾಗಿ ಈಗ ವಿಜಯ್ ಬರ್ತಾ ಇರುವಂಥದ್ದು ಮತ್ತೊಂದಿಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ನೋಡಿ, ಅಲ್ಲಿ ಫೋಟೋ ತೋರಿಸ್ತಾ ಇದ್ವಿ. ಹಿಂದೆ ಜಯಲಲಿತಾ ಅವರು ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಬಂದಿದ್ದಿತ್ತು. ಅದಾದ ನಂತರ ಈಗ ವಿಜಯ್ ಅವರು ಕೂಡ ದರ್ಶನಕ್ಕೆ ಬರ್ತಾ ಇದ್ದಾರೆ. ಆದರೆ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ವಿಜಯ್ ಅವರು ಅದಕ್ಕೂ ಕೂಡ ತಲೆಯಲ್ಲಾಡಿಸಿದ್ರು. ಸದನದಲ್ಲಿ ಆ ಚರ್ಚೆ ಆಗಿತ್ತು. ಮಾತನಾಡಬೇಕಾದ್ರೆ ತಲೆಯಲ್ಲಾಡಿಸ್ಕೊಂಡು ಕೂತಿದ್ರು. ಹಿಂದೆಯೂ ಕೂಡ ತಮಿಳುನಾಡು ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. 2004 ಜುಲೈ 30ರಂದು ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ದಂತಹ ಜಯಲಲಿತಾ ಅವರು, ದಿವಂಗತ ಜಯಲಲಿತಾ ಅವರು ಕೊಲ್ಲೂರಿನಲ್ಲಿ ನಡೆದಿದ್ದ ಚಂಡಿಕಾ ಯಾಗದಲ್ಲಿ ಕೂಡ ಭಾಗಿಯಾಗಿದ್ದರು. ಜ್ಯೋತಿಷಿಗಳ ಸಲಹೆ ಮೇರೆಗೆ ಚಂಡಿಕಾ ಯಾಗವನ್ನು ಮಾಡಿಸಿರ್ತಾರೆ. ಶುಕ್ರವಾರದ ಅನ್ನ ಸಂತರ್ಪಣೆಗೆ 30,000 ರೂಪಾಯಿಯನ್ನು ಜಯಲಲಿತಾ ಅವರು ಕೊಟ್ಟಿರ್ತಾರೆ. ಆಗ MGR ರಿಂದಲೂ ಕೂಡ ಕೊಲ್ಲೂರಿಗೆ ಚಿನ್ನದ ಖಡ್ಗ ಕೂಡ ಕೊಡುಗೆ ಆಗಿರುತ್ತೆ. ಹಾಗಾಗಿ ಸಾಲು ಸಾಲು ಉದಾಹರಣೆಗಳಿವೆ. ಇಲ್ಲಿ ಬಂದು ದರ್ಶನವನ್ನು ಮಾಡಿ ಅವ್ರದ್ದೇ ಆದಂಥ ಪೂಜೆಯನ್ನು ನೆರವೇರಿಸಿಕೊಂಡು ತಾಯಿಯ ಬಳಿ ಕೇಳ್ಕೊಂಡು ಹೋಗಿರುವಂಥದ್ದು ಅನೇಕ ಉದಾಹರಣೆಗಳು ಸಿಗುತ್ತೆ. ಈಗ ಆ ಪಟ್ಟಿಯಲ್ಲಿ CM ವಿಜಯನ್ ಕೂಡ ಈಗ ಸೇರಿಕೊಳ್ತಾರೆ. ಜೋಸೆಫ್ ವಿಜಯ್ ಕೂಡ ಈಗ ಈ ಪಟ್ಟಿಗೆ ಸೇರಿಕೊಳ್ತಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆಯಕ್ಕೆ ಬರ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ತಮಿಳುನಾಡಲ್ಲಿ ನೋಡಿದರೆ ಅಲ್ಲಿರುವಂಥ ರಾಜಕಾರಣಿಗಳು ಸನಾತನ ಧರ್ಮದ ವಿಚಾರದಲ್ಲಿ ಮಾತನಾಡ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಮೀರಿ ಬಂದು ದೇವರ ದರ್ಶನವನ್ನು ಪಡೆಯೋದಿರುತ್ತೆ. ಒಂಥರ ಫ್ಲಿಕಲ್ ಮೈಂಡೆಡ್ ಅಂತ ಇವೆಲ್ಲ ತಮಿಳುನಾಡಲ್ಲಿರುವಂಥ ರಾಜಕಾರಣಿಗಳು. ಇಲ್ಲ, ಆ್ಯಕ್ಚುಲಿ ಸ್ಟಾಲಿನ್ ಅವರ ಪತ್ನಿ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಶೇಷವಾಗಿರುವಂತಹ ಪೂಜೆಯನ್ನು ಕೂಡ ಮಾಡ್ಕೊಂಡು ಹೋದರು. ಬಟ್ ಅವರ ಕುಟುಂಬಸ್ಥರಿಂದ ಯಾವ ರೀತಿಯ ಮಾತುಗಳು ಬರ್ತಾ ಇದ್ವು ದೇವರ ವಿಚಾರದಲ್ಲಿ ಅನ್ನುವಂಥದ್ದು ಗೊತ್ತಿದೆ. ಬಟ್ ಅವರು, ಸ್ಟಾಲಿನ್ ಅವರ ಪತ್ನಿ ಏನಿದ್ದಾರೆ, ಅವರು ನಿರಂತರವಾಗಿ ಕೊಲ್ಲೂರು ಮೂಕಾಂಬಿಕೆಯ ಭಕ್ತೆ. ಜೊತೆಗೆ ನೀವು ಸಾಕಷ್ಟು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋದರೆ ಸಾಕಷ್ಟು ಜನ ತಮಿಳುನಾಡಿನಿಂದ ಬರ್ತಾರೆ. ಅದರಲ್ಲೂ ಕೂಡ ಅಲ್ಲಿನ ರಾಜಕೀಯ ಮುಖಂಡರುಗಳಿಗೆ ತಮಿಳುನಾಡಿನ ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಪೂಜೆ ಮಾಡಿದ್ರೆ ವೈಯಕ್ತಿಕವಾಗಿ ಏಳಿಗೆ ಆಗುತ್ತೆ, ರಾಜಕೀಯ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಈಗ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಕೇವಲ ಕರ್ನಾಟಕದ ರಾಜಕೀಯ ನಾಯಕರುಗಳು ಬಂದು ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಅಥವಾ ಚಂಡಿಕಾ ಯಾಗವನ್ನು ಮಾಡುವಂಥದ್ದು ಮಾತ್ರ ಅಲ್ಲ, MGR ಕಾಲದಿಂದಲೂ ಕೂಡ MGR ಕೂಡ ಅಲ್ಲಿಗೆ ಚಿನ್ನದ ಖಡ್ಗವನ್ನು ಉಡುಗೊರೆಯಾಗಿ ಕೊಟ್ಟಿದ್ರು. ಜೊತೆಗೆ ಅದಾದ ಬಳಿಕ ಜಯಲಲಿತಾ ಅವರು 2004ರಲ್ಲಿ ಜ್ಯೋತಿಷ್ಯ ಸಲಹೆಯ ಮೇರೆಗೆ ಅದೇ ಮೂಕಾಂಬಿಕಾ ಸನ್ನಿಧಾನಕ್ಕೆ ಹೋಗಿ ಚಂಡಿಕಾ ಯಾಗವನ್ನು ಮಾಡಿ ಅನ್ನ ಸಂತರ್ಪಣೆಗೆ ದುಡ್ಡನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಅವತ್ತು ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿದ್ರು. ಈಗ ವಿಜಯ್ ಅವರ ಸರದಿ MGR ಪರಂಪರೆ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲಿನ ಇರೋರಿಗೆ ನಂಬಿಕೆ ಅದು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿದ್ರೆ ಅಧಿಕಾರ ಭದ್ರವಾಗಿರುತ್ತೆ ಅನ್ನುವಂಥದ್ದಾಗಿರಲಿ ಅಥವಾ ಏಳಿಗೆ ಆಗುತ್ತೆ, ಈ ರೀತಿಯ ನಂಬಿಕೆ ಇದೆ. ಸೊ ವಿಜಯ್ ಕೂಡ ಈಗ ವಿಶೇಷವಾಗಿ ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನು ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಸೊ ಒಟ್ಟಾರೆಯಾಗಿ ಕರ್ನಾಟಕದ ದೇಗುಲ, ಉಡುಪಿ ಜಿಲ್ಲೆಯಲ್ಲಿರುವಂತಹ ಕೊಲ್ಲೂರು ಮೂಕಾಂಬಿಕಾ ದೇಗುಲ ಏನಿದೆ ಅದು ಈಗ ತಮಿಳುನಾಡು ರಾಜಕೀಯದ ಜೊತೆಗೆ ಯಾವ ರೀತಿಯ ನಂಟನ್ನು ಹೊಂದಿದೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆಯಾಗಿದೆ. ಸೊ ಸಾಮಾನ್ಯವಾಗಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಅಂದರೆ ಅರುಣ್, ಅದು ಶಕ್ತಿಪೀಠ ಆಗಿರೋದ್ರಿಂದ ದೇವಿಯನ್ನ ಐಕ್ಯರೂಪಿಣಿ 3 ಸ್ವರೂಪದಲ್ಲಿ ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಸಾಕಷ್ಟು ನಂಬಿಕೆ ಇದೆ. ಕರ್ನಾಟಕದ ಭಕ್ತರ ಜೊತೆಗೆ ತಮಿಳುನಾಡಿನ ರಾಜಕೀಯ ಜನ ಕೂಡ, ರಾಜಕೀಯ ನಾಯಕರುಗಳಿಗೂ ಕೂಡ ಮೂಕಾಂಬಿಕಾ ಸನ್ನಿಧಾನ, ಶಕ್ತಿಪೀಠ ಏನಿದೆ ಅಲ್ಲಿ ಪೂಜೆ ನಡೆಸುವಂಥದ್ದು ಅವರು ಕೂಡ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.